ಹಲೋ ವಿದ್ಯಾರ್ಥಿ ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ. ಕೌರವೇಂದ್ರನ ಕೊಂದೆ ನೀನು ಎಂಬ ಉಳಿದ 7, 8, 9 ಮತ್ತು 10ನೇ ಚರಣಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋಣ. ಈಗಾಗಲೇ ನಾವು ಮೊದಲಿನ ಚರಣಗಳನ್ನು ಓದಿ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ನೋಡಿ, 6ನೇ ನುಡಿಯಲ್ಲಿ ನಾವು ನೋಡಿದ್ದೇವೆ, ಕರ್ಣ ತನ್ನ ಒಂದು ಹುಟ್ಟಿನ ರಹಸ್ಯವನ್ನು ಕೇಳಿದ ನಂತರ ಆತನ ಸ್ವರಗಳು ಹಿಗ್ಗಿ ದುಃಖಿತನಾಗಿ ಚಿಂತಾಮಗ್ನನಾಗಿದ್ದಾನೆ. ಇಲ್ಲಿ ಅವನು ಚಿಂತಾಮಗ್ನನಾಗಿದ್ದಾಗ ಇಲ್ಲಿ ಕೃಷ್ಣ ಅವನನ್ನು ಕೇಳ್ತಾ ಇದ್ದಾನೆ. ಏನು ಹೇಳಿ ಕರ್ಣ, ಚಿತ್ತಗ್ಲಾನಿ ಯಾವುದು, ಮನಕ್ಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು, ಸೇರದೆ ನಿನಗೆ ಹಾನಿ ಇಲ್ಲೆನ್ನಾಣೆ. ನುಡಿ ನುಡಿ ಮೌನವೇತಕ್ಕೆ ಮರುಳತನ ಬೇಡಾನು, ನಿನ್ನ ಪದೆಸೆಯ ಬಯಸುವವನಲ್ಲ ಕೇಳೆಂದ. ಅವನು ಚಿಂತಾಮಗ್ನನಾಗಿದ್ದದನ್ನು ನೋಡಿ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಏನು ಹೇಳಿ ಕರ್ಣ ಹೇಳು, ಏನಾದರೂ ಹೇಳು. ಚಿತ್ತಗ್ಲಾನಿ ಯಾವುದು, ಯಾವ ಚಿಂತೆಯಲ್ಲಿ ಮುಳುಗಿದ್ದೀಯ? ಮನಕ್ಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು, ಆ ಒಂದು ಕುಂತಿ ಪುತ್ರರಾದ ಪಾಂಡವರ ಜೊತೆ ನೀನು ಸಂಬಂಧವನ್ನು ಬೆಳೆಸಿಕೊಂಡರೆ ಸೇರದೆ ನಿನಗೆ ಹಾನಿ ಇಲ್ಲೆನ್ನಾಣೆ, ಅದರಿಂದ ನಿನಗೆ ಯಾವುದೂ ಹಾನಿಯಾಗುವುದಿಲ್ಲ. ಆ ಒಂದು ಹಸ್ತಿನಾಪುರದ ಒಡೆಯನನ್ನಾಗಿ ನಿನಗೆ ಮಾಡಿದ ಮೇಲೆ ಕುಂತಿಪುತ್ರರಿಂದ ನಿನಗೆ ಯಾವುದೂ ಒಂದು ಹಾನಿ ಇಲ್ಲ. ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಸೇರದೆ ನಿನಗೆ ಹಾನಿ ಇಲ್ಲೆನ್ನಾಣೆ, ನನ್ನ ನಾಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ಒಂದು ಕುಂತಿಪುತ್ರರಿಂದ ಪಾಂಡವರಿಂದ ನಿನಗೆ ಯಾವುದೇ ಹಾನಿ ಇಲ್ಲ. ನುಡಿ ನುಡಿ ಹೇಳು ಹೇಳು ಮೌನವೇತಕ್ಕೆ ಮರಳುತನ ಬೇಡ, ಆನು ನಿನ್ನ ಮರಳುತನ ಬೇಡ, ಆನು ನಿನ್ನ ಪದೆಸೆಯ ಬಯಸುವವನಲ್ಲ ಕೇಳೆಂದ. ನುಡಿ ನುಡಿ ಏನಾದರೂ ಮಾತನಾಡು, ಯಾಕೆ ಮೌನವಾಗಿದ್ದೀಯ? ಮರಳುತನ ಬೇಡ, ಹುಚ್ಚುತನ ಮಾಡಬೇಡ, ನಾನು ನಿನ್ನ ಪದೆಸೆಯ ಬಯಸುವವನಲ್ಲ ಕೇಳೆಂದ. ನಾನು ನಿನ್ನ ಕೆಟ್ಟದ್ದನ್ನು ಬಯಸುವವನಲ್ಲ, ನನ್ನ ಮೇಲೆ ನೀನು ವಿಶ್ವಾಸ ಬಿಡು ಎಂದು ಇಲ್ಲಿ ಆ ಕರ್ಣನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು 8ನೇ ನುಡಿಯಲ್ಲಿ ನೋಡೋಣ. ಇಲ್ಲಿ ಕರ್ಣ ಮಾತಾಡುತ್ತಾನೆ. ನೋಡಿ ಏನೇನು ಮಾತನಾಡುತ್ತಾನೆ ಉಳಿದ ಎಲ್ಲ 3 ನುಡಿಗಳಲ್ಲಿ 8, 9 ಮತ್ತು 10ನೇ ಚರಣದಲ್ಲಿ ಕರ್ಣ ಮಾತಾಡುತ್ತಾನೆ. ಏನು ಹೇಳ್ತಾನೆ ನೋಡಿ, ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ಕೌಂತೆಯರು ಸುಯೋಧನರನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬೀ ಭರದೊಳಿರ್ದೆನು, ಕೌರವೇಂದ್ರನ ಕೊಂದೆ ನೀನೆಂದ. ಇಲ್ಲಿ ಕರ್ಣ ಇಷ್ಟೆಲ್ಲ ಮಾತುಗಳನ್ನು, ಕೃಷ್ಣಂದ ಮಾತುಗಳನ್ನೆಲ್ಲ ಕೇಳಿಕೊಂಡು ಈವರೆಗೆ ಸುಮ್ಮನಾಗಿದ್ದಿಲ್ಲ, ಚಿಂತೆಯಲ್ಲಿ ಮುಳುಗಿದ್ದು ಆತ ಏನು ಹೇಳ್ತಾನೆ ನೋಡಿ, ಮರುಳ ಮಾಧವ ಅಂತಂದರೆ ಇಲ್ಲಿ ಕೃಷ್ಣ. ಹುಚ್ಚು ಮಾಧವನೇ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ನಾನು ಆ ಒಂದು ಪಾಂಡವರ ಅಥವಾ ಕೌರವರ ರಾಜ್ಯಕ್ಕೆ ನಾನು ಸೋಲುವನಲ್ಲ, ನಾನು ಆಸೆ ಪಡುವನಲ್ಲ. ಕೌಂತೆಯರು ಸುಯೋಧನರ, ಇಲ್ಲಿ ಕುಂತಿಪುತ್ರರಾದ ಅವರದಾಗಲಿ ಅಥವಾ ಸುಯೋಧನರ ಅಂದರೆ ಇಲ್ಲಿ ದುರ್ಯೋಧನದ ಸಹೋದರರಿಂದಾಗಲಿ, ಅಂದರೆ ಪಾಂಡವರ ಆಗಲಿ ಅಥವಾ ಕೌರವರ ಆಗಲಿ ಬೆಸಕೈವಲ್ಲಿ ಅವರಿಂದ ನಾನು ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನವಿಲ್ಲ, ನನಗೆ ಯಾವ ಆಸೆಯೂ ಇಲ್ಲ. ಪಾಂಡವರಿಂದ ಕೌರವರಿಂದ, ಕೌಂತೆಯರು ಅಂತಂದರೆ ಕುಂತಿಪುತ್ರರು ಆ ಪಂಚಪಾಂಡವರು ಅವರಿಂದ ಆಗಲಿ, ದುರ್ಯೋಧನ ಸುಯೋಧನ ಅಥವಾ ಆ ಕೌರವರಿಂದಾಗಲಿ ಸೇವೆ ಮಾಡಿಸಿಕೊಳ್ಳಲಿ, ಬೆಸಕೈವಲ್ಲಿ ಸೇವೆ ಮಾಡಿಸಿಕೊಳ್ಳುವರಲ್ಲಿ ನನಗೆ ಯಾವ ಮನಸ್ಸೂ ಇಲ್ಲ, ನನಗೆ ಅಂತಹ ಯಾವ ಒಂದು ಆಸೆಯೂ ಇಲ್ಲ. ಹೊರೆದ ದಾತಾರಂಗೆ, ನನ್ನನ್ನು ಸಲುಹಿ ಪೋಷಿಸಿ ನನ್ನನ್ನು
ಪೋಷಣೆ ಮಾಡಿದ ದಾತಾರಂಗೆ ಆ ದಾತಾರನ್ನು ಅಂತಂದರೆ ಯಾರು ನಮ್ಮನ್ನು ಸಲಹಿ ಸಾಕುತ್ತಾರೆ ಅವರಿಗೆ ದಾತ ಅಂತಾರಲ್ಲ, ಹಾಗೆ ಅವನೇನು ಹೇಳ್ತಾ ಇದ್ದಾನೆ, ನನಗೆ ಸಾಕಿ ಸಲುಹಿದ ದಾತಾರಂಗಿ ಹಗೆವರ ಶಿರವನರೆದೊಪ್ಪಿಸಿ. ಇಲ್ಲಿ ಆ ನನ್ನ ದಾತಾರವರ ಹಗೆ ಅಂತಂದರೆ ಅವರ ಶತ್ರುಗಳನ್ನು ಹೊಡೆದು ಶಿರವನರಿದೊಪ್ಪಿಸುವೆನೆಂಬಿ. ಅವರ ಶಿರವನ್ನು ಅರಿದು ಅವರ ಶಿರವನ್ನು ತಲೆಯನ್ನು ಕತ್ತರಿಸಿ ತಂದು ಅವರಿಗೆ ಒಪ್ಪಿಸಬೇಕೆಂಬ ಭರದೊಳರಿದ್ದೇನು. ಆ ಒಂದು ಭ್ರಮೆಯಲ್ಲಿ ನಾನು ಇದ್ದೆನು. ನನಗೆ ಪೋಷಿಸಿ ಪಾಲಿಸಿದ ನನ್ನ ಒಡೆಯರ ಶತ್ರುಗಳಾದ ಪಾಂಡವರ ತಲೆಗಳನ್ನು ಕತ್ತರಿಸಿ ನನ್ನ ದಾತಾರಂಗೆ ಅರ್ಪಿಸುವ ಒಂದು ಭರದಲ್ಲಿ ನಾನು ಇದ್ದೆ. ಆದರೆ ಕೌರವೇಂದ್ರನ ಕೊಂದೆ ನೀನು. ಈ ಒಂದು ನನ್ನ ಜನ್ಮ ರಹಸ್ಯವನ್ನು ಹೇಳಿ ಕೌರವೇಂದ್ರನನ್ನೇ ದುರ್ಯೋಧನನನ್ನೇ ಕೊಂದ ಹಾಗೆ ನೀನು ಮಾಡಿದ್ದೀಯಾ ಅಂತ ಇಲ್ಲಿ ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾನೆ. ಮತ್ತು 9ನೇ ನುಡಿಯಲ್ಲಿ ವೀರ ಕೌರವರಾಯನೇ. ಇಲ್ಲಿ ವೀರ ಕೌರವರಾಯನೇ ಅಂತಂತಂದರೆ ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನನ್ನ ಸಹೋದರರು ಅಂತ ಹೇಳ್ತಾ ಇಲ್ಲ, ಅಥವಾ ನನ್ನ ಕೌರವರು ನನ್ನ ಪಾಂಡವರು ಅಂತ ಹೇಳ್ತಾ ಇಲ್ಲ. ವೀರ ಕೌರವರಾಯನೇ, ದಾತಾರನಾಥನ ಹಗೆಯ ಹಗೆ. ಇಲ್ಲಿ ಕೇಳು ಕೃಷ್ಣನೇ, ದಾತಾರನಾಥನ ಹಗೆಯ ಹಗೆ. ನನ್ನ ದಾತಾರು ಏನು, ನನ್ನ ಒಡೆಯವರು ಏನಿದ್ದಾರೆ ಕೌರವರು, ಅವರ ಹಗೆ, ಅವರ ಶತ್ರುಗಳೇ ನನ್ನ ಶತ್ರುಗಳು. ದಾತಾರನಾಥನ ಹಗೆಯ ಹಗೆ, ಅವರ ಶತ್ರುಗಳೇ ನನ್ನ ಶತ್ರುಗಳು. ಕೈವಾರವೇ ಕೈವಾರವಾದೆಂತೆಹೆನು, ಅವರು ಹೇಳಿದ್ದೇ ನಾನು ಕೇಳುವೆನು. ಅವರ ಶತ್ರುಗಳೇ ನನ್ನ ಶತ್ರುಗಳು. ಅವರ ಸಂತೋಷ ಎಲ್ಲಿದೆ ಅದರಲ್ಲಿ ನನ್ನ ಸಂತೋಷವಿದೆ ಅಂತ ಇಲ್ಲಿ ಹೇಳಲು ಪ್ರಯತ್ನ ಪಡ್ತಾ ಇದ್ದಾನೆ ಕರ್ಣ. ಕುರು ನೃಪತಿ ಶೌರಿ ಕೇಳಿ. ಇಲ್ಲಿ ಕೇಳು ಕೃಷ್ಣನೇ, ಇಲ್ಲಿ ಕುರು ನೃಪತಿ ಶೌರಿ ಅಂತಂತ ಕೃಷ್ಣನನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಕರ್ಣ. ನೀನು ಕೇಳು, ನಾಳೆ ಸಮರದ ಸಾರದಲ್ಲಿ, ನಾಳೆ ನಡೆಯುವಂತಹ ಮಹಾಭಾರತದ ಒಂದು ದೊಡ್ಡ ಸಮರದಲ್ಲಿ ತೋರುವೆನು ನಿಜಭುಜ. ನಾನು ನನ್ನ ಶೌರ್ಯವನ್ನು ತೋರಿಸುತ್ತೇನೆ. ಶೌರ್ಯದ ಸಂಪನ್ನತನವನ್ನು ಪಾಂಡುತನಯರಿಗೆ. ನನ್ನಲ್ಲಿ ಎಂತಹ ಒಂದು ಶೌರ್ಯವಿದೆ, ಆ ಒಂದು ನನ್ನ ಶೌರ್ಯತನವನ್ನು ನಾನು ತೋರಿಸುತ್ತೇನೆ ನಾಳೆ ನಡೆಯುವ ಸಮರದಲ್ಲಿ. ನನ್ನ ಶಕ್ತಿ ಏನಿದೆ ಅಂತ ನಾನು ನಾಳೆಯ ಸಮರದಲ್ಲಿ ತೋರಿಸುತ್ತೇನೆ. ಇಷ್ಟನ್ನು ಹೇಳಿ ಮುಂದೆ ಏನು ಹೇಳ್ತಾನೆ ನೋಡಿ, ಕಡೇ ನುಡಿಯಲ್ಲಿ ಮಾರಿಗೌತಣವಾಯಿತು ನಾಳಿನ ಭಾರತವು. ಇದು ಅಲಂಕಾರವೂ ಇದೆ. ಅಲಂಕಾರಕ್ಕೆ ಇದು ಒಂದು ವಾಕ್ಯನೂ ಹಾಕುತ್ತಾರೆ ಯಾವಾಗಾದರೂ. ಇದು ರೂಪಕ ಅಲಂಕಾರವಾಗುತ್ತದೆ ನೋಡಿ. ಮಾರಿಗೌತಣವಾಯಿತು ನಾಳಿನ ಭಾರತವು, ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ, ಸುಭಟ ಕೋಟಿಯನು ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕಿವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾನೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಈತನಿಗೆ ಪಾಂಡವರ ನೀನು ಸಹೋದರ ಅಂತ ಹೇಳಿದ ಕೂಡಲೇ ಇವನು ಖುಷಿ ಪಡುವುದಿಲ್ಲ. ಅಥವಾ ಹೌದಾ, ನಾನು ಹಸ್ತಿನಾಪುರದ ಒಡೆಯನಾಗಬಹುದೇ, ಆಯಿತು ಅಂತ ಹೇಳಿ ದುರ್ಯೋಧನನಿಗೆ ಈತ ವಿರುದ್ಧವಾಗುವುದಿಲ್ಲ. ಆತನನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸಿದಂತಹ ಕೌರವರಿಗೆ ಈತ ದ್ರೋಹ ಬಗೆಯುತ್ತಾ ಇಲ್ಲ. ಇದು ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ನೆನಪಿಟ್ಟುಕೊಳ್ಳಿ. ಈತ ಏನು ಹೇಳ್ತಾನೆ, ಮಾರಿಗೆ ಔತಣವಾಯಿತು ನಾಳಿನ ಭಾರತವು. ಮಾರಿ ಅಂತಂತಂದರೆ ಮೃತ್ಯು ದೇವತೆಗೆ ಔತಣ ನಾಳೆ ಕೊಡುತ್ತೇನೆ. ಮೃತ್ಯು ದೇವತೆಗೆ ಔತಣ ಅಂತಂದರೆ ಶತ್ರುಗಳನ್ನು ಸಾಯಿಸುತ್ತೇನೆ, ಕೊಲ್ಲುತ್ತೇನೆ, ಅವರ ರಕ್ತವನ್ನು ಕುಡಿಯುವುದಕ್ಕೆ ಆ ಶತ್ರು ದೇವತೆಯನ್ನು ನಾನು ಔತಣಕ್ಕೆ ಕರೆಯುತ್ತೇನೆ ಅನ್ನುವ ಹಾಗೆ ಇದರ ಅರ್ಥ. ನಾಳಿನ ಸಮರದಲ್ಲಿ ನಾನು ಮಾರಿಗೆ ಔತಣವನ್ನು ಕೊಡುತ್ತೇನೆ. ನಾಳಿನ ಭಾರತವು ಚದುರಂಗ ಬಲದಲ್ಲಿ ಅಂತ. ಇಲ್ಲಿ ಚದುರಂಗ ಬಲ ಅಂತಂತಂದರೆ ಚದುರಂಗ ಸೈನ್ಯಗಳು, ಕಾಲ್ದಳ, ಗಜದಳ, ಅಶ್ವದಳ, ರಥದಳ. ರಥದ ಮೇಲೆ ಕೂತುಕೊಂಡು ಯುದ್ಧ ಮಾಡುವುದು ರಥಬಲ. ಆನೆಗಳ ಮೇಲೆ ಕೂತುಕೊಂಡು ಯುದ್ಧ ಮಾಡುವುದು ಅದು ಒಂದು ಗಜದಳ. ಆಮೇಲೆ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವಂತಹ ಸೈನಿಕರು ಅದು ಅಶ್ವದಳ. ಹಾಗೆ ನೆಲದಲ್ಲಿ ನಿಂತುಕೊಂಡು ಹೋರಾಟ ಯುದ್ಧ ಮಾಡುವುದು ಅದು
ಕಾಲ್ದಳ ಅಂತ ಹೇಳ್ತಾರೆ. ಈ 4 ದಳಗಳನ್ನು ನಾನು ಬಲದಲ್ಲಿ ಕೌರವನ ಋಣ ಹೆಂಗೆ, ಆ ಒಂದು ಕೌರವರ ಋಣ ನನ್ನನ್ನು ಪೋಷಿಸಿ ಪಾಲನೆ ಪೋಷಣೆ ಮಾಡಿದಂತಹ ನನ್ನ ದಾತಾರಾತ ಕೌರವರ ಋಣವನ್ನು ನಾನು ಹೇಗೆ ತೀರಿಸುತ್ತೇನೆ, ನಾಳೆ ನಡೆಯುವ ಮಹಾಭಾರತದ ದೊಡ್ಡ ಸಮರದಲ್ಲಿ ಮಾರಿಗೆ ಔತಣವನ್ನು ಕೊಡುತ್ತೇನೆ. ಅಷ್ಟು 4 ದಳದ ಸೈನ್ಯರನ್ನು ನಾನು ಸಾಯಿಸಿಬಿಡುತ್ತೇನೆ. ಅವರನ್ನು ಎಲ್ಲರನ್ನ ನಾನು ಆ ಒಂದು ಯುದ್ಧದಲ್ಲಿ ಕಡಿದು ಹಾಕುತ್ತೇನೆ ಅಂತ ಇಲ್ಲಿ ಹೇಳ್ತಾನೆ. ನನ್ನ ಶೌರ್ಯತನ, ನನ್ನ ಶಕ್ತಿಯನ್ನು ನಾನು ನಾಳೆ ತೋರಿಸುತ್ತೇನೆ. ಋಣ ಹೆಂಗೆ ರಣದಲ್ಲಿ, ಆ ರಣರಂಗದಲ್ಲಿ ನಾನು ಆ ಕೌರವರ ಋಣವನ್ನು ಈ ರೀತಿ ತೀರಿಸುತ್ತೇನೆ ಅಂತ ಹೇಳ್ತಾನೆ. ಮತ್ತಿಷ್ಟೆಲ್ಲ ಹೇಳಿ ಸ್ವಲ್ಪ ತನ್ನ ಸೋದರತ್ವವನ್ನು ಇಲ್ಲಿ ತೋರಿಸುತ್ತಾನೆ. ಸುಭಟ ಕೋಟಿ ಅಂತಂದರೆ ಲೆಕ್ಕವಿಲ್ಲದಷ್ಟು ಸೈನ್ಯಗಳನ್ನು ನಾನು ನಾಳೆ ಕೊಲ್ಲುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಕೌರವರ ಋಣವನ್ನು ತೀರಿಸ್ತೇನೆ. ಕೌರವರ ಋಣ ಹೇಗೆ ತೀರಿಸ್ತೇನೆ, ಎಲ್ಲ ಸೈನ್ಯಗಳನ್ನು ನಾಶ ಮಾಡಿ, ಆದರೆ ಆ ಒಂದು ಪಾಂಡವರನ್ನು ಸೋಲಿಸಿ ಕೌರವರಿಗೆ ನಾನು ಋಣ ತೀರಿಸುತ್ತೇನೆ. ಆದರೆ ಆ ಒಂದು ಸಮರದಲ್ಲಿ ಶರೀರವನ್ನು ನೂಕುವೆನು, ನಿನ್ನಯ ವೀರರೇವರ, ನಿನ್ನ 5 ವೀರರು ಯಾರು ಇಲ್ಲಿ, ಪಾಂಡವರು, ಆ 5ರನ್ನು ನಾನು ಏನು ಮಾಡುವುದಿಲ್ಲ, ಅವರನ್ನು ಜೀವಂತ ಬಿಡುತ್ತೇನೆ. ರಾಜೀವ ಸಖನಾಣೆ. ರಾಜೀವ ಅಂತಂದರೆ ಕಮಲ, ಸಖ ಅಂತಂದರೆ ಗೆಳೆಯ. ಕಮಲದ ಗೆಳೆಯ ಇಲ್ಲಿ ಯಾರು, ಸೂರ್ಯ. ಇದು ಬಹುಬ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ. ರಾಜೀವ ಸಖನಾಣೆ ಯಾಕಂತಂದರೆ ಸೂರ್ಯನ ಆಣೆ ಯಾಕೆ ಹೇಳ್ತಾನೆ, ಈತನ ಸೂರ್ಯನ ಮಗನೇ, ಹೌದಲ್ವಾ. ಹೀಗೆ ಆ ಒಂದು ಸಹೋದರತ್ವ ಇಲ್ಲಿ ತೋರಿಸುತ್ತಾನೆ. ಋಣನು ತೀರಿಸುತ್ತೇನೆ, ಅವರನ್ನು ಸೋಲಿಸಿ ಎಲ್ಲ ಒಂದು ಲೆಕ್ಕವಿಲ್ಲದಷ್ಟು ಸೈನ್ಯಗಳನ್ನು ಕೊಲ್ಲುತ್ತೇನೆ, ಆ ಒಂದು ಚದುರಂಗ ಬಲಗಳನ್ನು. ಆಮೇಲೆ ಕೌರವರ ಋಣನ ತೀರಿಸುತ್ತೇನೆ. ಹಾಗೆ ವೀರರೇವರ, ನಿನ್ನಯ ಅಂತ ಹೇಳ್ತಾ ಇದ್ದಾನೆ, ನನ್ನ ಸೋದರ ಅಂತ ಹೇಳ್ತಾ ಇಲ್ಲ ಅವರು. ನಿನ್ನ ಕೃಷ್ಣ, ನಿನ್ನ 5 ವೀರರನ್ನು ನಾನು ಜೀವಂತ ಬಿಡುತ್ತೇನೆ, ರಾಜೀವ ಸಖನಾಣೆ ಎಂದು ಹೇಳ್ತಾನೆ. ನಾನು ಹೇಳುವುದು ತಮಗೆ ಅರ್ಥವಾಗುತ್ತದೆ ಅಂತ ನಾನು ಆಶಿಸುತ್ತೇನೆ. ಧನ್ಯವಾದಗಳು.